ಇಡೀ ಊರೇ ಇವತ್ತು ಆ ಕಂದನನ್ನ ನೋಡ್ತಾ ಇತ್ತು. ಆದ್ರೆ ಮುದ್ದು ಮುಖದ ಆ ಪುಟಾಣಿಗೆ ಮಾತ್ರ ತನ್ನದೇ ಲೋಕ. ತಾನು ಆಡಿದ್ದೇ ಆಟ. ನೀರಲ್ಲಿ ಕುಣಿದಾಡ್ತಾ ಹಣ್ಣುಗಳ ಜೊತೆ ಆಟವಾಡ್ತಾ ಇದ್ದ ಕಂದನ ಸಂಭ್ರಮ ಅಷ್ಟಿಷ್ಟಲ್ಲ. ಇಷ್ಟಕ್ಕೂ ಯಾವುದು ಆ ಕಂದ ನೋಡೋಣ ಬನ್ನಿ. ತನ್ನದೇ ಲೋಕ, ತನ್ನದೇ ಆಟ. ನೀರಿಗೆ ಇಳಿದು ಕುಣಿಯೋದೇನು, ಹಣ್ಣು ತಿನ್ನುತ್ತಾ ಖುಷಿ ಪಡೋದೇನು. ಕೊರಳಿನ ಗಂಟಿಯಲ್ಲಿ ಸದ್ದು ಮಾಡ್ತಾ ಕಾಲ್ಗೆಜ್ಜೆ ನಿನಾದದೊಂದಿಗೆ ಹೆಜ್ಜೆ ಹಾಕ್ತಿರೋ ಈ ಮರಿ ಆನೆಯ ಸಂಭ್ರಮ ಅಷ್ಟಿಷ್ಟಲ್ಲ. ಯಾಕಂದ್ರೆ ಮುತ್ತು ಮುತ್ತಾಗಿರೋ ಈ ಆನೆಗೆ ಇವತ್ತು ನಾಮಕರಣ. ನಿಜ, ಪಿಳಿ ಕಣ್ಬಿಡ್ತಾ ಮರ್ಕ್ಯೂರಿ ಥರ ಕುಣಿದಾಡ್ತಿರೋ ಆ ಆನೆ ಮರಿಗೆ ಇವತ್ತು ನಾಮಕರಣ ಸಂಭ್ರಮ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯ ಧರ್ಮಸ್ಥಳದಲ್ಲಿ ಜನಿಸಿದ ಮೊದಲ ಆನೆ ಇದು. ಹೀಗಾಗಿ ಪುಟಾಣಿಯ ನೇಮಿಂಗ್ ಸೆರೆಮನಿಯನ್ನ ಆಚರಿಸಲಾಯಿತು. ಶಿವಾನಿ ಅಂತ ಮರಿ ಆನೆಗೆ ಹೆಸರಿಟ್ಟು ಸಂಭ್ರಮಾಚರಣೆ ಮಾಡಿದ್ರು. ನಮ್ಮ ಕ್ಷೇತ್ರದಲ್ಲಿ ಸಾಕು ಆನೆಗಳಲ್ಲಿ ಮರಿ ಹಾಕುವುದು ಬಹಳ ಕಡಿಮೆ. ಹಂತದಲ್ಲಿ ಸಾಕು ಆನೆ ಮರಿ ಹಾಕಿದ ಈ ಮರಿಗೆ ಇವತ್ತು ಹೊಸ ಹೆಸರು ಇಡಬೇಕು ಅಂತ ಹೇಳಿ ಶಿವಾನಿ ಅಂತ ಹೆಸರನ್ನು, ಶಿವನ ಹೆಸರು ಮತ್ತು ಶಿವನ ಆಶ್ರಯದಲ್ಲಿರುವಂಥವಳಾದ್ದರಿಂದ ಶಿವಾನಿ ಅಂತ ಅವಳಿಗೆ ಹೆಸರಿಟ್ಟಿದ್ದೇವೆ. ಭಾಳ ಮುದ್ದಾದ ಕೂಸು. ಅವಳಿಗೆ ಸರ್ಕಾರಿ ವೈದ್ಯರಿಂದ ಸೂಕ್ತ ಔಷಧೋಪಚಾರಗಳು ಮತ್ತು ಬೇಕಾದಂಥ ಎಲ್ಲ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಇವತ್ತು ನನ್ನ ನಾಮಕರಣ ಅಂತ ಶಿವಾನಿಗೂ ಗೊತ್ತಾಗಿತ್ತೋ ಏನೋ. ಹೀಗಾಗಿ ಮರಿಯಾನೆ ಫುಲ್ ಖುಷಿಯಾಗಿತ್ತು. ತಾಯಿ ಲಕ್ಷ್ಮಿ ಮತ್ತು ಅಜ್ಜಿ ಆನೆಯ ಜೊತೆ ಅಮೃತ ವರ್ಷಿಣಿ ಸಭಾಂಗಣಕ್ಕೆ ಎಂಟ್ರಿ ಕೊಟ್ಟ ಶಿವಾನಿ ಎಲ್ಲರ ಗಮನ ಸೆಳೆಯಿತು. ಬುಕರಿ ತರ ತಿರುಗಾಡ್ತಾ ನೀರಿನಲ್ಲಿ ಆಟವಾಡ್ತಾ ಮಸ್ತ್ ಮಜಾ ಮಾಡ್ತು. ಹಣ್ಣು ತರಕಾರಿಯನ್ನು ತಿನ್ನುತ್ತಾ ಖುಷಿ ಪಡ್ತು. ಜುಲೈ 1ರಂದು ಶಿವಾನಿ ಜನಿಸಿದ್ಲು. ಅಂದಿನಿಂದಲೂ ಧರ್ಮಸ್ಥಳದಲ್ಲಿ ಶಿವಾನಿ ಸದ್ದು ಮಾಡ್ತಿದ್ದಾಳೆ. ಮರಳಿನಲ್ಲಿ ಆಟವಾಡ್ತಾ ಅಪ್ಪನ ಜೊತೆ ವಾಕಿಂಗ್ಗೆ ಹೋಗ್ತಿದ್ದಾಳೆ. ಮರಿಯಾನೆ ತುಂಟಾಟ ಕಂಡು ಭಕ್ತರು ಖುಷಿಯಾಗಿದ್ದಾರೆ. ಇನ್ನು ಹೆಗ್ಗಡೆ ಕುಟುಂಬದ ಮಕ್ಕಳು ಕೂಡ ಶಿವಾನಿ ಜೊತೆ ಕಾಲ ಕಳೆಯುತ್ತಿದ್ದಾರೆ. ನೀರು ಅಂದ್ರೆ ಶಿವಾನಿಗೆ ಪಂಚಪ್ರಾಣ. ಕೆಸರಾಟ ಅಂದ್ರೆ ಸಿಕ್ಕಾಪಟ್ಟೆ ಹುರುಪು. ಸದಾ ಆಟವಾಡ್ತಾ ದೇಗುಲಕ್ಕೆ ಬರೋ ಭಕ್ತರನ್ನ ಶಿವಾನಿ ತನ್ನತ್ತ ಸೆಳೆಯುತ್ತಿದ್ದಾಳೆ. ಶಿವನ ರಕ್ಷಣೆಯಲ್ಲಿ ಶಿವಾನಿ ಬೆಳೆಯುತ್ತಿದ್ದಾಳೆ. ಪೃಥ್ವಿರಾಜ್ ಬೊಮ್ಮನಕೆರೆ, ಟಿವಿ9 ಮಂಗಳೂರು.